ಹಲೋ ವಸುಮತಿ. ಆನೆಯ ಜಾಂಚಕಿ. ಹಾ, ಆರಾಮಿದ್ಯಾ? ಹಾ, ಕಡೆಗೆ ನೀನು ಹೋಗಿದ್ಯಾ? ಅದೇ ಕುಂಭಮೇಳ ಹೇಳಿ ಹೋಗ್ತವಲ್ಲ, ಯಾರು ನೋಡಿರುವ? ಇಲ್ಲೇ ಹೋದ್ನಿಲ್ಲೇ. ಇಲ್ಲಿ ಅಂಗಳೂರಲ್ಲಿ ಎಲ್ಲ ಹೋಜ್ವೆ. ಕುಂಭ ಮೀನ್ಕ ಬರೋ ಹೋಳ್ಕೆತ ಏನತ್ರು ಕೇಳ್ಜ. ಹಂಗ ಬತ್ನಿಲ್ಲ ಅಂದ್ಬಿಟ್ನೆ, ಹೋಗ್ಲಾರಿ ಅನ್ಸತ್ತು. ಅದುವ ಸತ್ತು ರೈಲ್ ಮೇಲೆ ಮೂರ್ ಮೂರ್ ದಿನ ಕುಕ್ಕುರ್ಸವಡ. ಹ್ಮ್ ಅವ್ರಿ ಹಂಗ್ ಇಲ್ಲ ಒಂಬ್ಲೆ ಹಸ್ರು ಕೊಂಬ್ಲೆ ಕುಂತ್ಕೊಂಡ್ರೆ 7 3 ತಾಸ್ ಬೇಕು. ಈ ಸುಟ್ ಕಾಲ್ ನೋವಿನ ಕಾಲದಲ್ಲಿ ಇನ್ನಲ್ಲಿ ರೈಲಲ್ಲೆಲ್ಲ ಅವ್ರ ಸಂತಿಗೆ ಹೋಗ್ಕೊಂಡು ನಮ್ಗ ಗಾಬರಿಲಿ ಏಳಲ್ ಆಗ್ತಿಲ್ಲ ಕುಂಡ್ರಲ್ ಆಗ್ತಿಲ್ಲ. ಅವಕ್ಕೂ ತ್ರಾಸ್ ಕೊಟ್ಕೋತ ಸಾಲಿ ಅತ್ಲಾಗೆ ಬ್ಯಾಡ ಕಂಡುತ್ತೆ. ಅದಕ್ಕೆ ಹೋದ್ನೆ ಅಲ್ಲದೆ ಇಲ್ಲೇ ಟಿವಿಲ್ ದಿವ್ಸನು ನೋಡ್ತಿ. ಸ್ವಲ್ಪ ಜನ ಮಿನ್ಕತ್ವನೆ ಅಲ್ಲಿ. ಮಿಂದು ಆ ಕುಂಭದ ಹೊಂಡ ಎಳೆದು ಮಂದನ್ ಗೊಜ್ಜ ಜನ ಮಾಡಿದ್ಯಾನು. ಅದೇ ನಮ್ಮಲ್ಲೆಲ್ಲ ಗದ್ದೆಲಿ ಹೊರ್ಲೊಂಡದಲ್ಲಿ ಎಮ್ಮೆ ಗೊಡ್ಗ ಬಿಟ್ಕೊಂಡು ಏನು ಉಳ್ಳ ಆಡ್ತವಲೆ. ಆ ಹೊಂಡದ್ ನೀರ್ ನೋಡು ಹೆಂಗ್ ಆಗ್ತವಳಿ. ಹೆಂಗ್ ಮನಸ್ನಲ್ಲಿ ಹಂಗೆ ಹಾಕ್ಲು. ಹ್ಮ್ ಆಮೇಲೆ ಹೋಪವಂತೂ ಹೋಗ್ತವಲೆ ನಾವು. ಭಕ್ತಿಂದ ಅವ್ರನ್ನ ಬಳ್ಗೊಳ್ಸಿಕ್ ಬಂದ್ರು ನಮಗೂ ಅಷ್ಟು ಪುಣ್ಯ ಬತ್ತೋಳಿ. ಹೋಗ್ ಬರ್ರಿ ಹೇಳಿ ಕಳಿಸ್ಬಿಟ್ಟಿ ಎಲ್ಲಾರ್ನು. ಹ್ಮ್ ನಾ ಇಲ್ಲಿ ಇದೆ ಶಿವರಾತ್ರಿ ದಿವ್ಸವ. ಇಲ್ಲಿ ಅಮ್ಮನೆ ಹತ್ರ ಮೂರ್ ಹಳ್ಳ ಕೂಡ್ತು ಒಂದ್ ಬದಿಗೆ. ಅಲ್ಲೇ ಹೋಗಿ ಹರ ಹರ ಮಹಾದೇವ ಹೇಳಿ 2 ಮುಳ್ಕ ಹೊಡ್ಕೊಂಡು ಒಂದ್ ಈಶ್ವರ್ಲಿಂಗ ಮಾಡಿಕ್ಕೆ ಕೈ ಮುಖ ಬತ್ತಿ. ಅದೆಂತ ಗಾದೆ ಹೇಳ್ತವಲೆ, ಕೈಲಾಗಿದ್ದವು ಕಾಲ್ ಬಿಡ್ಕನು ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿದ್ಬಿಟ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬತ್ತು ಹೇಳಿ ಬಲಾದ್ರು ಹೇಳ್ತಿದ್ದ ಅವಾಗೆಲ್ಲವ. ಎಲ್ಲರಿಗೂ ಕಾಶಿಗೆ ಒಪ್ಲಾಗ್ತಿಲ್ಲ, ಎಲ್ಲರಿಗೂ ದೂರ ದೂರ ಎಲ್ಲ ಯಾತ್ರೆ ಮಾಡಲ್ಲ ಆಗ್ತಿಲ್ಲ. ಹಂಗಾಗಿ ಎಲ್ಲರೂ ಕೈಲಿ ಕಾಲ್ ಬಿಡ್ಕೆ ಭಕ್ತಿನ ಕೈ ಮುಗಿದ್ ಬಿಟ್ರ ಅಂತೇಳಿ ಹೇಳ್ತಿದ್ದ ಅವಾಗೆಲ್ಲವ. ಹಂಗೆ ನಾನು ಅದ ಹಿಂಗೆ ಮಾಡವು ಮಾಡಿದ್ದಿ. ಮತ್ತೆ ಅಂತ ಮಾಡ್ತೀವಿ. ಹ್ಮ್ ಇಡ್ಲಾ.